ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಅಕ್ರಮ ಆಸ್ತಿ ಮಾಡಿದ್ರು, ಜೈಲು ಸೇರಿದ್ರು, 10 ಕೋಟಿ ದಂಡ ಕಟ್ಟಿದ್ರು. ಈಗ ಅದೇ ಶಶಿಕಲಾ ಶಿಕ್ಷೆ ಅನುಭವಿಸಿ ರಿಲೀಸ್ ಕೂಡ ಆಗಿದ್ದಾರೆ. ಆದರೆ ಕೊರೋನಾ ಒಕ್ಕರಿಸಿದ್ದು ಪಾಪ ಆಸ್ಪತ್ರೆಯಲ್ಲೇ ಇದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ರಾಜಕೀಯ ಚದುರಂಗದಾಟ ಶುರು ಮಾಡ್ತಾರಂತೆ. 4 ವರ್ಷದ ಜೈಲು ಶಿಕ್ಷೆ ಅಂತ್ಯ. ಸೆರೆವಾಸದಿಂದ ಚಿನ್ನಮ್ಮಗೆ ಮುಕ್ತಿ. ಅಕ್ರಮ ಆಸ್ತಿಗಳಿಕೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಚಿನ್ನಮ್ಮಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಕೊರೋನಾದಿಂದ ಆಸ್ಪತ್ರೆ ಸೇರಿರೋ ಶಶಿಕಲಾ ಅವರಿಗೆ ಆಸ್ಪತ್ರೆಯಲ್ಲೇ ಜೈಲು ವಾಸದಿಂದ ಮುಕ್ತಿ ಸಿಕ್ಕಿದೆ. ಪಿಪಿಇ ಕಿಟ್ ಧರಿಸಿಕೊಂಡೇ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿದ್ದ ಜೈಲಾಧಿಕಾರಿಗಳು ಶಶಿಕಲಾ ಅವರ ಸಹಿ ಪಡೆದು ಬಿಡುಗಡೆ ಪ್ರಕ್ರಿಯೆ ಮುಗಿಸಿದ್ರು. We are all very happy that our beloved Chinnamma is released by the jail authorities officially. When she will be discharged and all, later we will, after the advice of the doctors only, we will decide. ತಮ್ಮ ನೆಚ್ಚಿನ ನಾಯಕಿಯ ಬಿಡುಗಡೆ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಕೆಲ ನಾಯಕರು ಹಾಗೂ ಅಭಿಮಾನಿಗಳು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿದ್ರು. ಬಿಡುಗಡೆಯ ಸುದ್ದಿ ತಲುಪುತ್ತಿದ್ದಂತೆ ಆಸ್ಪತ್ರೆ ಹೊರಗಿದ್ದ ಚಿನ್ನಮ್ಮನ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಜೈಲು ವಾಸದಿಂದ ಮುಕ್ತಿ ಸಿಕ್ಕಿದ್ರು ಆಸ್ಪತ್ರೆ ವಾಸದಿಂದ ಚಿನ್ನಮ್ಮಗೆ ಸದ್ಯಕ್ಕೆ ಬಿಡುಗಡೆ ಇಲ್ಲ. ಇನ್ನು 3-4 ದಿನ ಆಸ್ಪತ್ರೆಯಲ್ಲೇ ಉಳಿಯಲಿದ್ದಾರೆ. ಅಲ್ಲದೆ ಇವತ್ತಿನವರೆಗೆ ಪೊಲೀಸ್ ಭದ್ರತೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶಶಿಕಲಾ ಇದೀಗ ಸಾಮಾನ್ಯ ರೋಗಿಯಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. We all went to the 6th floor where madam was hospitalized, and there we met madam and we explained the facts, and prison authorities informed that she is released today, and necessary signatures are obtained from her, and the prison authorities, based on my application, have submitted the sentence completion certificate also. ಇನ್ನೊಂದೆಡೆ ಶಶಿಕಲಾ ಬಿಡುಗಡೆಯಿಂದ ತಮಿಳುನಾಡು ರಾಜಕೀಯದಲ್ಲೂ ಕುತೂಹಲ ಮನೆ ಮಾಡಿದೆ. ಚೆನ್ನೈಗೆ ಮರಳಿದ ಬಳಿಕ ಅಣ್ಣಾ ಡಿಎಂಕೆ ಪಕ್ಷಕ್ಕೆ ಬಾಸ್ ಆಗ್ತಾರಾ, ಇಲ್ಲ ತನ್ನ ಅಭಿಮಾನಿಗಳು ರಚನೆ ಮಾಡಿರೋ ಎಎಂಎಂಕೆ ಪಕ್ಷದಲ್ಲಿ ಸಕ್ರಿಯರಾಗ್ತಾರಾ ಅನ್ನೋ ಕುತೂಹಲ ಇದೆ. ಅಲ್ಲದೆ ಶಶಿಕಲಾ ಅವರನ್ನ ಅದ್ಧೂರಿಯಾಗಿ ತಮಿಳುನಾಡಿಗೆ ಸ್ವಾಗತ ಮಾಡಲು ಅಭಿಮಾನಿಗಳು ಕೂಡ ಸಜ್ಜಾಗಿದ್ದಾರೆ. ಇದಾದ ಮೇಲೆ ಫೆಬ್ರವರಿ ಬರ್ತಾ ಇರುತ್ತೆ ಕಾಯ್ತಿದ್ದೀವಿ. ಫೆಬ್ರವರಿ ಬರುವಾಗ ನಾವು ಅವರೆಲ್ಲ ಅಲ್ಲಿ ಕಾಯ್ದು ಅವರ ರಿಸೀವ್ ಮಾಡ್ತೀವಿ. ಅವ್ರು ಹೆಂಗಿದರೋ ಪೊದು ಚೇಲರ್ ಅಂತ ಹೇಳ್ತಾರೆ, ಆ ಪೊದು ಚೇಲರ್ ಆಗಿ ತಿರ್ಗಾ ಬರಬೇಕಂತ ನಾವು ಅವರೆಲ್ಲ ಟಿವಿ ಅವರು ಫಾಲೋ ಮಾಡಿ ಈಗ ಮಾಡ್ತೀವಿ. ಸದ್ಯ ಚಿನ್ನಮ್ಮಗೆ ಜೈಲಿನಿಂದ ಮುಕ್ತಿ ಸಿಕ್ಕಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ತಮಿಳುನಾಡಿಗೆ ವಾಪಸ್ ಆಗಲಿದ್ದಾರೆ. ಚಿನ್ನಮ್ಮನ ಎಂಟ್ರಿಯಿಂದ ತಮಿಳುನಾಡು ರಾಜಕೀಯದಲ್ಲಿ ನಡೆಯೋ ಆಟಗಳು ಏನು ಅನ್ನೋದೇ ಮುಂದಿರುವ ಕುತೂಹಲ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ.